ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಹೆಂಗಿದೆ ಸ್ಕ್ವಾಡ್ ಅಂದ್ರೆ 20 ಜನನ ಬಿಡ್ ಮಾಡಿ ತಗೊಂಡಿರೋದು. ಆಲ್ರೆಡಿ 5 ಜನನ ರಿಟರ್ನ್ ಮಾಡಿದ್ರು. ಹಾಗೆ ಎಷ್ಟು ಖರ್ಚು ಮಾಡಿದ್ರು ಅಂದ್ರೆ ಪ್ಲೇಯರ್ಸ್ಗಳಿಗೆ 119.8 crore. ಇವಾಗ ಅವರು ತಿರ್ಗಾ ರಿಟರ್ನ್ ತಗೊಂಡೋಗ್ತಾ ಇರೋದು 20 lakhs ಪರ್ಸಲ್ ಇಟ್ಕೊಂಡು ತಗೊಂಡೋಗ್ತಾ ಇದಾರೆ. ಆದ್ರೆ ಕಾವ್ಯ ಮಾರನ್ನು ಬಿಡ್ ಮಾಡಿದ್ದು ಟೀಮು ಹೆಂಗಿದೆ ಅಂದ್ರೆ ಅದ್ದೂರಿಯಾಗೆ ಇದೆ ಟೀಮು. ಏನ್ ಗುರು ಕಾವ್ಯ ಮಾರನ್ನು, ಅದು ಅಲ್ಲದೆ ಆ ಸನ್ ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಗೆಲ್ಲೋದಕ್ಕಿಂತ ನಮ್ ಕಾವ್ಯ ಮಾರನ್ನ ಕುಣಿಯೋದಕ್ಕೆ ನೋಡ್ತಾರೆ ಹೊರತು ಇನ್ನೇನಕ್ಕಲ್ಲ. ಫ್ಯಾನ್ಸ್ಗಳು ಎಕ್ಸ್ಪೆಕ್ಟೇಷನ್ ಇರೋದು ಸನ್ ರೈಸರ್ಸ್ ಹೈದರಾಬಾದ್ ಗೆದ್ರೆ ಜಾಸ್ತಿ ಕ್ಯಾಮ್ರಾ ಒನ್ ಫೋಕಸ್ ಕಾವ್ಯ ಮಾರನ್ ಮೇಲೆ ಇರುತ್ತೆ. ಯಾಕಂದ್ರೆ ಕಾವ್ಯ ಮಾರನ್ನೇ ಜಾಸ್ತಿ ಫೋಕಸ್ ಮಾಡಿ ತೋರಿಸ್ತಾರೆ. ಅದು ಅಲ್ಲದೆ ಅದ್ದೂರಿ ಆಗವ್ರೆ ಗುರು, ಅದಕ್ಕೋಸ್ಕರ ಪೂರ್ತಿ ಫೋಕಸ್ ಮಾಡಿ ತೋರಿಸ್ತಾರೆ. ಆದ್ರೆ ಬಿಡ್ಡಿಂಗ್ ಅಲ್ಲಂತೂ ಅದ್ದೂರಿಯಾಗಿ ಮೊದಲನೇ ದಿನನೇ ಅಮೌಂಟ್ ನ ಪೂರ್ತಿ ಖಾಲಿ ಮಾಡ್ಕೊಬಿಟ್ಟಿದ್ರು. ಅದು ಅಲ್ಲದೆ 5 ಜನನ ಮೊದಲೇ ರಿಟರ್ನ್ ಮಾಡ್ಕೊಂಡಿದ್ರು, ಅದರಲ್ಲೂ ಒಂದ್ ಸ್ವಲ್ಪ ಅಮೌಂಟ್ ಹೋಗಿತ್ತು. ಅದಾದ್ಮೇಲೆ ಬಿಡ್ ಅಲ್ಲಿ ಮೊದಲನೇ ದಿನ ಒಂದ್ ಸ್ವಲ್ಪ ಅಮೌಂಟ್ ನ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿ, ಅದಾದ್ಮೇಲೆ ಎರಡನೇ ದಿನ ಅಷ್ಟೊಂದು ನೀಟಾಗಿ ಬಿಡ್ ಮಾಡಕ್ ಹೋಗ್ಲಿಲ್ಲ, ಸ್ವಲ್ಪ ಜನ ತಗೊಂಡ್ರು. ಆದ್ರೆ ಟೀಮ್ ಅಂತೂ ಅದ್ದೂರಿಯಾಗೈತೆ. ಹೋದ್ ಸಲ ಟೀಮು ಏನಿತ್ತೋ 5 ಜನ ಬ್ಯಾಟರ್ಸ್ ಸ್ಟಾರ್ಟಿಂಗ್ ರಿಟರ್ನ್ ಮಾಡ್ಕೊಂಡಿದ್ದು ಟ್ರಾವಿಸ್ ಹೆಡ್, ಪ್ಯಾಟ್ ಕಮಿಂಗ್ಸ್, ಅಭಿಷೇಕ್ ಶರ್ಮಾ, ಕ್ಲಾಸಿನ್ ಮತ್ತೆ ನಿತೀಶ್ ರೆಡ್ಡಿ. ಇವ್ರು 5 ಜನನ ನೀಟಾಗಿ ರಿಟರ್ನ್ ಮಾಡ್ಕೊಂಡಿದ್ರು. ಅದು ಅಲ್ಲದೆ ಹೈಯೆಸ್ಟ್ ಅಮೌಂಟ್ ಕೂಡ ತಗೊಂಡಿದ್ದಂದ್ರೆ ಕ್ಲಾಸಿನ್, ಅದು 23 crore. ಆದ್ರೂ ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಆದ್ರೆ ಕೊಟ್ಟಿದ್ದು ಅಮೌಂಟ್ ಜಾಸ್ತಿ ಆಯ್ತು, ಆದ್ರೆ ಬ್ಯಾಟರ್ ಅಂತೂ ಬೆಂಕಿ ಬ್ಯಾಟರ್, ಅದರಲ್ಲೇ ಹೇಳೋಂತ ಮಾತೇ ಇಲ್ಲ. ಒಂದು 18 ಕೊಟ್ಟಿರೋ ಒಂದ್ ಸ್ವಲ್ಪ ಬೆಟರ್ ಅನಿಸ್ತಿತ್ತು. ಆದ್ರೆ 23 crore ಕೊಟ್ಟಿ ತಗೊಂಡಿದ್ದು ಅಷ್ಟೊಂದು ವರ್ತ್ ಅನಿಸ್ಲಿಲ್ಲ. ಆದ್ರೆ ಟೀಮ್ ನೋಡಕ್ ಮಾತ್ರ ಅದ್ದೂರಿಯಾಗೈತೆ ಗುರು. ನಿಮ್ಗೆ ಇವಾಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಪ್ಯಾಟ್ ಕಮಿಂಗ್ಸ್, ಕ್ಲಾಸಿನ್, ಮೊಹಮ್ಮದ್ ಶಮಿ, ಹರ್ಷಲ್ ಪಟೇಲ್, ಇಶಾನ್ ಕಿಶನ್ ಸಹ ಬೆಸ್ಟ್ ಚಾಯ್ಸ್ ತಗೊಂಡಿರೋದು. ಅದು ಅಲ್ಲದೆ ಆಮೇಲೆ ರಾಹುಲ್ ಚರ್, ಆಡಮ್ ಜಂಪಾ, ಹತಾರಾವ್, ಅಭಿನವ್, ಹಾಗೆ ಸಿಮ್ರನ್ಜಿತ್ ಸಿಂಗ್, ನಿತೀಶ್ ರೆಡ್ಡಿ, ಝೀಕಾನ್, ಜಯದೇವ್ ಉನ್ನತ್ಕಟ್, ಆಮೇಲೆ ಬ್ರೈಡನ್, ಆಮೇಲೆ ಕಣಿಮಂದು ಮ್ಯಾಂಡಿಸ್, ಅನಿಕೇತ್ ವರ್ಮಾ, ಈಶಾನ್ ಮಲಿಂಗ ಮತ್ತೆ ಸಚಿನ್ ಬೇಬಿ. ಟೀಮ್ ನೋಡ್ರೆ ಚೆನ್ನಾಗೇ ಬಿಲ್ಡ್ ಮಾಡಿದ್ದಾರೆ. ಪ್ಲೇಯಿಂಗ್ 11 ನ ಹೆಂಗ್ ಬಿಲ್ಡ್ ಮಾಡ್ತಾರಂತ ಗೊತ್ತಿಲ್ಲ. ಆದ್ರೆ ಸ್ಟಾರ್ಟಿಂಗು ಇಶಾನ್ ಕಿಶನ್ ನ ಪಕ್ಕ ಆಡ್ಸ್ಕೋಬಹುದು ಗುರು. ಪ್ಲೇಯಿಂಗ್ 11 ಅಲ್ಲಿ ಯಾವುದೇ ಮಾತಿಲ್ದೇನೆ ಆಡ್ಸ್ಕೋಬಹುದು. ಆದ್ರೆ ಇಲ್ಲಿ ಹೆಂಗ್ ಮಾಡ್ತಾರಂತ ಗೊತ್ತಿಲ್ಲ. ಇಲ್ಲಿ 1 ಡೌನ್ ಆಡಿಸ್ತಾರ ಏನು ಅಂತ ಗೊತ್ತಿಲ್ಲ. ಬಟ್ 1 ಡೌನ್ ಆಡ್ಸ್ಕೊಂಡ್ರೆ ಬೆಸ್ಟ್ ಚಾಯ್ಸ್. ಓಪನರ್ ಆಗಿ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಆಡಿದ್ರೆ 1 ಡೌನ್ ಇಶಾನ್ ಕಿಶನ್ ಬೆಸ್ಟ್ ಚಾಯ್ಸ್ ಗುರು. ಅದು ಅಲ್ಲದೆ ಕಾವ್ಯ ಮಾರನ್ ಮಾಡಿರೋ ಟೀಮು ಅದ್ದೂರಿ ಆಗೈತೆ ಗುರು. ಏನ್ ಗುರು ಮಾಡಿರೋದು. ಅದು ಅಲ್ಲದೆ ಇಂಥ ಮ್ಯಾನೇಜ್ಮೆಂಟ್ಗಳು ನಮ್ಮ RCB ಬರಲ್ವಲ್ಲ, ಅದೊಂದೇ ಬೇಜಾರು. ನೋಡಿ ಹೆಂಗ್ ಮಾಡ್ತಾರೆ ಟೀಮ್ನ ಅಂತ. ಟೀಮ್ ಏನು ಅಂದ್ರೆ ಒಂದು ಟೀಮ್ನ ತಗೊಂಡ್ರೆ ಅದ್ದೂರಿಯಾಗಿರ್ಬೇಕು, ಯಾವುದೇ ರೀತಿ ಎಲ್ಲೂ ಒಂದ್ ಸ್ವಲ್ಪ ಮೈನಸ್ ಹೊಡಿಬಾರ್ದು ಅಂತ ಅನಿಸ್ತದೆ. ಆದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಹಂಗಲ್ವೇ ಅಲ್ಲ. ಅಷ್ಟೊಂದು ನಾವು ಬಿಡ್ ಮಾಡಿ ತಗೊಳ್ಳೋದೇ ಇಲ್ಲ ಯಾರನ್ನೂ. ಕರ್ನಾಟಕದವ್ರಿಗಂತೂ ಬಿಡ್ಡೇ ಮಾಡಕ್ ಹೋಗಲ್ಲ. ಬಂದ್ರೆ ಬರ್ಲಿ, ಬಿಡ್ಡೆ ಬಿಡ್ಲಿ ಅಷ್ಟೇ, ಇನ್ನೇನು ಮಾಡಕ್ ಹೋಗಲ್ಲ. ಒಂದು ಚಾಯ್ಸ್ ಅಂತ ತಗೋಬೋದಿತ್ತು ಕರ್ನಾಟಕದವರು. ಸುಮಾರು ಜನ ಅವ್ರೆ ಬ್ಯಾಟಿಂಗ್ ಲೈನ್ ಅಪ್ ಆಡಕ್ಕೆ, ಅದು ಇಂಡಿಯನ್ ಬ್ಯಾಟರ್ ಆರಾಮಾಗಿ ತಗೋಬಹುದು ಮಿಡಲ್ ಆರ್ಡರ್ ಆಡಕ್ಕೆ. ಆದ್ರೆ ಅವ್ರು ಏನೋ ಇದ್ ಮಾಡಲ್ಲ. ಆದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮು ಅದ್ದೂರಿಯಾಗೈತೆ. ಆದ್ರೆ ಪ್ಲೇಯಿಂಗ್ 11 ಹೆಂಗ್ ಆಡಿಸ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ IPL ಶೆಡ್ಯೂಲ್ ಗೊತ್ತಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗೋದು. ಇದು ಇವತ್ತಿನ ವಿಷಯ ಆಗಿತ್ತು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.